ಇಲ್ಲೇ ಸೇರ್ತೀಯನಾ ಸ್ಕೂಲಿಗೆ ನೆಕ್ಸ್ಟ್ ಟೈಮು ಅಥವಾ ಈ ಟೈಮೇ ಸೇರ್ತೀಯ? ಈ ಟೈಮ್ ಸೇರ್ತೀನಿ. ಹೌದು, ನಿಮ್ಮ ಅಮ್ಮ ಏನಂದ್ರು? ಬೇಡ ಅಂದರು. ಅವನಿಗೆ ನೋಡಿ, ಇಲ್ಲಿ ರಜಕ್ಕೆ ಇದ್ದಿ ಸ್ಕೂಲಿಗೂ ಕೂಡ ಇಲ್ಲೇ ಸೇರ್ಬಿಡ್ತೀನಿ ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟಿದ್ದಾನೆ. ರಜಾ ದಿನಗಳು ಬೇರೆ ಇರುತ್ತೆ, ಸ್ಕೂಲ್ ಡೇಸ್ ಬೇರೆ ಇರುತ್ತೆ. ಅವನಿಗಿನ್ನೂ ಅರ್ಥ ಆಗಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಪ್ರತೀಕ್ ಏನು ಬಂದಿದ್ದ ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಬಂದಿದ್ದಲ್ಲ, ಅವನು ರಿಟರ್ನ್ ಹೋಗ್ತಾನೆ. ಅವನಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಎಲ್ಲರೂ ಹೋಗ್ತಿದ್ದಾರೆ, ಬಿಟ್ಟು ಬರೋಕ್ಕೆ. ನೋಡಿ, ಎಲ್ಲ ಬಿಟ್ಟು ಬರೋಕ್ಕೆ ಅಂತ ಏನು ಹೇಳಿದ? ಎಲ್ಲರೂ ಹೋಗ್ತಾರೆ ನೋಡಿ ಬಿಟ್ಟು ಬರೋಕ್ಕೆ. ಊರಿಗೆ, ಚಿಕ್ಕಮಗಳೂರಿಗೆ ಬಿಟ್ಟು ಬರೋಕ್ಕೆ. ಇವನಿಗೆ ಗೊತ್ತು. ಇದೇನು? ಅದೇನೋ ನಿನ್ನ ಜ್ಯೂಸು. ಎಂತ ಜ್ಯೂಸು? ಎಂಥ ಜ್ಯೂಸು ಗೊತ್ತಿಲ್ಲ. ನಿಂಬೆಹಣ್ಣು ಜ್ಯೂಸು. ಕುಡಿ. ಮಾಡ್ಕೊಂಡಿದ್ದು ನಾನು. ನೋಡಿ, ಇವನಿಗೆ ಕರ್ಕೊಂಬರೋಕೆ ಒಂದ್ಸಲಿ ಬಿಟ್ಟು ಬರೋಕೆ ಒಂದ್ಸಲಿ ಹೋಗೋದಾಗಿದೆ ನೋಡಿ. ಫುಲ್ಲು ಬೇಸಿಗೆ ರಜೆ ಪೂರ್ತಿ ಇಲ್ಲೇ ಕಳೆದಿದ್ದಾನೆ. ಈಗ ಸ್ಕೂಲಿಗೆ ಹೋಗ್ಬೇಕು. ಇಲ್ಲೇ ಸ್ಕೂಲಿಗೆ ಸೇರ್ತೀನಿ ಅಂತೇಳಿ ಅವ್ರ ಮನೆಗೆ ಹೇಳ್ತಾರೆ. ಏನಾಯ್ತು ಮೂತಿ? ಇಲ್ಲೇ ಸೇರ್ತೀಯನಾ ಸ್ಕೂಲಿಗೆ ನೆಕ್ಸ್ಟ್ ಟೈಮು ಅಥವಾ ಈ ಟೈಮೇ ಸೇರ್ತೀಯ? ಈ ಟೈಮ್ ಸೇರ್ತೀನಿ. ಹೌದು, ನಿಮ್ಮ ಅಮ್ಮ ಏನಂದ್ರು? ಬೇಡ ಅಂದರು. ಹಾಂ, ಬೇಡ ಅಂದರು. ಏನು ಬೇಡ ಅಂತ? ಸ್ಕೂಲಿಗೆ ಇಲ್ಲಿ ಸೇರೋದು ಬೇಡ ಅಂತ ಹೇಳಿದ್ರ? ಅವನಿಗೆ ನೋಡಿ, ಇಲ್ಲಿ ರಜಕ್ಕೆ ಇದ್ದಿ ಸ್ಕೂಲಿಗೂ ಕೂಡ ಇಲ್ಲೇ ಸೇರ್ಬಿಡ್ತೀನಿ ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟಿದ್ದಾನೆ. ರಜಾ ದಿನಗಳು ಬೇರೆ ಇರುತ್ತೆ, ಸ್ಕೂಲ್ ಡೇಸ್ ಬೇರೆ ಇರುತ್ತೆ. ಅವನಿಗಿನ್ನೂ ಅರ್ಥ ಆಗಿಲ್ಲ. ಆರಾಮಾಗಿದ್ನಲ್ಲ ಸ್ಕೂಲ್ ಇಲ್ಲ ಅಂತೇಳಿ. ಹಂಗಾಗಿ ಅವನಿಗೆ ಏನೋ ಒಂಥರ ಚೇಂಜ್ ಆಗಿಬಿಟ್ಟಿದೆ ಬೆಂಗಳೂರು ಅನ್ನೋದು. ಇನ್ನು ನೆಕ್ಸ್ಟ್ ಮುಂದಿನ ವರ್ಷನೇ ಬರೋದಂಗಾರೆ. ಓಕೆ, ಬನ್ನಿ. ಅವನಿಗೆ ಇನ್ನೇನು ಬಿಡಬೇಕು ಎಲ್ಲರೂ. ಅದಕ್ಕೋಸ್ಕರ 3 ಜನ ಹೋಗ್ತಾರೆ ಬಿಟ್ಟು ಬರೋಕ್ಕೆ. ಈಗ ಇನ್ನೇನೆಲ್ಲ ಹೊರಡ್ತಾ ಇದ್ದಾರೆ ನೋಡಿ. ಎಲ್ಲ ಹೊರಡಕ್ಕೆ ರೆಡಿ ಆಗಿದ್ದಾರೆ. ಇನ್ನೇನು ಮೆಜೆಸ್ಟಿಕ್ ಬಂತು ಹತ್ರ. ಮೆಜೆಸ್ಟಿಕ್ಕಲ್ಲೇ ಬಂದ್ವಿ. ಇನ್ನೇನು KSRTC ಬಸ್ಸಲ್ಲಿ ಹೋಗ್ತಾ ಇರೋದು ಎಲ್ಲರೂ. ಅದನ್ನು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಯಾವ ಬಸ್ ಸ್ಟ್ಯಾಂಡು? ಆ ಕಡೆದಲ್ಲ, ನೆಕ್ಸ್ಟ್ ಇರೋದಲ್ಲ ನೋಡಿ. ಇದೆ KSRTC ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು. ಕಾರ್ ಪಾರ್ಕಿಂಗ್ ಮಾಡೋರು ನಾನೇನು ಬರಲ್ಲ ಅನ್ಸುತ್ತಲ್ಲಿ. ಇಲ್ಲೇ ಮೆಜೆಸ್ಟಿಕ್ ಬಂದಾಯಿತು. ಇನ್ನೇನೆಲ್ಲ ಬಸ್ಸಿಗೆ ಬಿಡೋದಷ್ಟೇ ಅವರಿಗೆ. ನೋಡಿ, ಎಲ್ಲ ಬರ್ತಾವ್ರು. ಬೆಂಗಳೂರು ಮೆಜೆಸ್ಟಿಕ್. ಇಲ್ಲಿಂದನೇ ಆಲ್ಮೋಸ್ಟ್ ಎಲ್ಲ ಊರುಗಳಿಗೂ ಮೇಯ್ನ್ ಸೀಟ್ ಗಿಟ್ ಎಲ್ಲ ಸಿಗಬೇಕು ಅಂದರೆ ಆಲ್ಮೋಸ್ಟ್ ನೀವು ಇಲ್ಲಿಗೆ ಬರಬೇಕಾಗತ್ತೆ. ಬೇಕು ಏನು ತಿನ್ನಕ್ಕೆ? ಐತಲ್ಲಿ ನೋಡೋದೆ. ನಿಮ್ಮ ಅಮ್ಮ ಏನೋ ತಂದಿದೆ. ಹಾಂ, ಪುಳಿಯೋಗರೆ. ಚೆನ್ನಾಗಿರಲ್ಲ. ಏನು ಚೆನ್ನಾಗಿದೆ ಅಂದೆ ಮನೇಲಿ? ಮನೇಲಿ ಚೆನ್ನಾಗಿದೆ ಅಂದೆ, ಇಲ್ಲಿ ಚೆನ್ನಾಗಿದೆ. ಅದೇ ಬಿಸಿ ಬಿಸಿನೇ ತಂದಿದೆ ಅನ್ಸುತ್ತೆ. ಅಮ್ಮ ಮಾಡಿದ್ಯಾವಾಗ ಮಧ್ಯಾಹ್ನ ಎಷ್ಟು ಟೈಮು ಸಂಜೆ ಆಗಕ್ಕೆ ಚೆನ್ನಾಗೇ ಇದೆ. ಚೆನ್ನಾಗಿಲ್ಲ, ಅದು ಕಣ್ಣಿಗೆ ಹೊಂಟ ಹೋಗುತ್ತೆ. ಅದು ಮೇಲೆ ನೆನೆ ಪಾಪ್ಕಾರ್ನ್ ಗಿಲ್ಕೊಂಡು ತಗೋಬೋದು. ಹೌದು, ನೋಡೋಣ. ಬಸ್ ಎಲ್ಲಿದೆ ಗೊತ್ತಿಲ್ಲ, ನೋಡು. ನಿಮ್ಮ ಅಮ್ಮ ಎಲ್ಲ ಹೋಗ್ತಾ ಸುಮ್ಮನೆ. ಬೇಗ ಏನೇನು ಬೇಕು ತಗೊಂಡ್ರಿ ಈಗ? ನಾನು ಏನೋ ಚಿಪ್ಸ್ ತಗೊಂಡೆ. ಇದು ಚಿಪ್ಸ್ ತಗೊಂತೀನಿ. ಒಂದು ಚಿಪ್ಸು ಎಷ್ಟಿದು? ಹಾಂ, ಅದು ತಗೊಂಡ್ಲಾ? ಬನಾನಾ ಚಿಪ್ಸ್ ತಗೊಂಡ್ಲಾ? ಅದು ತಗೊಂಡು ಬನಾನಾ ಚಿಪ್ಸ್ ತಗೊಂಡ್ಲಾ? ಬೇರೆ ಅದೇ ನಾವು ಒಂದು ಚಿಪ್ಸ್ ನೀವು ತಗೊಂಡಿದ್ದೆ ಬೇಕು. ನಾನು ತಗೊಂಡೆ, ಅದ ಸರಿ ಇಲ್ಲ. ಹೌದಾ? ಎಷ್ಟು ಚಿಪ್ಸ್ ಎರಡು ತಂತ ಇದ್ದೀರಾ? ನನಗೆ ಗೊತ್ತಿಲ್ಲಪ್ಪ. ನಾನೊಂದು ಚಿಪ್ ಆಯ್ತು. ಮಕ್ಕಳು ಬಾಳೆಹಣ್ಣು 3.
ಅಪ್ಪ ಅದೊಂದು ಬೇಕಾ? ಅಪ್ಪ ಚಿಪ್ಸ್ ಎಷ್ಟೊಂದು ಅದು ಇದು ಚಿಪ್ಸ್ ಅದೊಂದು, ಬಾಳೆಕಾಯಿ ಚಿಪ್ಸ್ ಒಂದು, ಪಾಪ್ಕಾರ್ನ್ ಒಂದು, ಪಾಪನು ಕಡಲೆ ಮಿಠಾಯಿ. ಕಡಲೆ ಮಿಠಾಯಿ ಒಂದು. ಎಷ್ಟಾಯ್ತು ರೀ? 100? ಎಲ್ಲ ಹಾಕೋದು ಇದು? ಏ ಸುಮ್ಮನೆ ನನಗೆ ಕೊಡ್ರಿ, ನಾನು ತೊಗೊಂಡೋಗ್ಬಿಡ್ತೀನಿ. ನೀವು ಆರಾಮಾಗಿ ಹೋಗಿ ಬಸ್ಸಲ್ಲಿ ಹೋಗಿ ಮಕ್ಕೊಂಬಿಡ್ರಿ ಎಲ್ಲರೂ. ಹಾಂ, ಬಸ್ಸಲ್ಲಿ ಮಕ್ಕಳತ್ತಾನೆ. ಚಿಪ್ಸ್ ಐತೆ ಮತ್ತೆ ಏನು? ಹಾಂ, ಮತ್ತೆ ಇನ್ನೇನು ಮತ್ತೆ ತೊಗೊಂಡಿದ್ಯಲ್ಲ, ಮತ್ತೆ ಇನ್ನು ಇವಳಿಗೇನೋ ತಿನ್ನಕ್ಕೆ ಬೇಕು ಅಂತ ಹೇಳೋಣ. ಸಾಕಾಗಲ್ಲ. ನೀವೆಲ್ಲ ತಿನ್ನೋದಾದ್ರೆ ತಿಂತೀನಿ. ಇನ್ನೇನು ಬಸ್ ನಿಂತಿದೆ. ಒಂದು ಯಾವುದೋ ಲೋಕಲ್ ಗಾಡಿ ಇದೆ ಅಂತೆ, ಇನ್ನೊಂದು ಎಕ್ಸ್ಪ್ರೆಸ್ ಬಸ್ ಬರ್ತಾ ಇದೆ. ಎಲ್ಲ ಎಕ್ಸ್ಪ್ರೆಸ್ ಬಸ್ಸಿಗೆ ಚಿಕ್ಕಮಂಗ್ಳೂರು ಹೋಗ್ತಾರದು ಈಗ. ಓಕೆ, ಎದಾಳೆ ಬ್ಯಾಗ್ ಎತ್ಕೋದು, ಅಲ್ಲೊಂದು ಬ್ಯಾಗು. ಯಾವುದೋ ಬಸ್ ಬಂದಿದೆ, ಬಸ್ ಇದೆ, ಅವಾಗಿಂದ ಇತ್ತು. ಇದು ಅವ್ರ ಊರಿಗೆ ಸ್ಟಾಪ್ ಕೊಡಲ್ಲ, ಮುಗಳವಳ್ಳಿ ಅಂತ. ಬಟ್ ಈಗ ಚಿಕ್ಕಮಂಗ್ಳೂರು ಡೈರೆಕ್ಟ್ ಅದು ಎಕ್ಸ್ಪ್ರೆಸ್ ಗಾಡಿ ಇದೆ. ಲಿಮಿಟೆಡ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ ನೋಡಿ, ಲಿಮಿಟೆಡ್ ಸ್ಟಾಪ್ ಅಂತೇಳಿ ಹಾಕಿದ್ದಾರೆ. ಡೈರೆಕ್ಟ್ ಚಿಕ್ಕಮಗಳೂರಿಗೆ ಹೋಗೋದಂತೆ ಬಸ್ಸು, ಮುಗಳವಳ್ಳಿ ಸ್ಟಾಪ್ ಕೊಡಲ್ಲ. ನಾನ್ ಸ್ಟಾಪ್ ಗಾಡಿ ಅದು, ಅದಕ್ಕೆ 10 ನಡಿ. ಆಯಿತು ಬಾ. ಗಾಡಿ ರನ್ನಿಂಗಲ್ಲೇ ಇದೆ. ಇನ್ನೇನು ಅಲ್ಲಿಂದ ಅವ್ರು ಏನಾದ್ರು ಬಸ್ ವ್ಯವಸ್ಥೆ ಅಥವಾ ಬೇರೆ ಯಾವ್ದಾರ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕೀಗ. ಹೋಗ್ತಾರೆ, ಹಿಂಗೆ ಅರೇಂಜ್ ಮಾಡ್ಕೊಂಡು ಹೋಗ್ತಾರೆ. ನಾನು ನೋಡಿ ಸೀಟಿಗೆ ಬಂದು ಬಿಡೋವರೆಗೂ ಬರೋದಾಗಿದೆ ಈಗ. ಕೋರು ಬೇಗ. ಸೀದಾ ಚಿಕ್ಕಮಂಗ್ಳೂರಿಗೆ ಹೋಗ್ರಿ, ಇನ್ನೇನು. ಎಷ್ಟೊತ್ತಿ ಹೋಗೋ ಟೈಮ್ ಕೇಳ್ದ ಇವ್ರಿಗೆ ಟೈಮ್ ಕೇಳ್ದ ಸರಿ ಬರಲ್ಲ ನಂಗಾರೆ. ಬಾಯ್ 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 ಬಾಯ್. ಬರಲ್ಲ ದರ್ಶನ್. ಗಾಡಿ ರನ್ನಿಂಗ್ ಎಲ್ಲ ಇದೆ. ಬಾಯ್ ಕಣ್ರ, ಬಾಯ್. ಸರಿ ಬಾಯ್. ಏನು ಬೇಡ, ಮಾಡ್ಕೊಂಡಿದ್ಯಲ್ಲ ನೀನೇ ಮನೇಲಿ ಮಾಡಿದ ಜ್ಯೂಸು, ಅದೇ ಕುಡಿ ಸಾಕು. ಸರಿ ಬಾಯ್ ಬಾಯ್ ಬಾಯ್. ಓಕೆ ಗೈಸ್, ಇದು ಪ್ಲಾಟ್ಫಾರ್ಮ್ಗಳು ಸಪ್ರೇಟ್ ಇರುತ್ತೆ. ಚಿಕ್ಕಮಗಳೂರು ಪ್ಲಾಟ್ಫಾರ್ಮ್ ಇದು. ಎಕ್ಸ್ಪ್ರೆಸ್ ಗಾಡಿ ಅಂದರೆ ಅಲ್ಲಿ ಲೋಕಲ್ ನಿಲ್ಸಲ್ಲ. ಲೋಕಲ್ ಆದರೆ ಲೇಟ್ ಮಾಡಿಬಿಡ್ತಾರೆ, ಇನ್ನೂ ಒಂದು ಅರ್ಧ ಗಂಟೆ 1 ಅವರ್ ಅಂತ ಎಕ್ಸ್ಪ್ರೆಸ್ ಬಸ್ಸಿಗೆ ಹೋಗ್ತಿದ್ದಾರೆ. ಓಕೆ, ಇವರಿಗೆ ಬಿಟ್ಟಿದ್ದಾಯಿತು. ಈಗ ನನ್ನ ಕೆಲಸ ಏನಿದೆ ಅಂತ ನೋಡೋಣ. ನೋಡಿ ಎಲ್ಲ ಹೋದರು, ಇನ್ನೆಲ್ಲ ಬಸ್ಸಿಗೆ ಕೂರಿಸಿದ್ದಾಯಿತು. ಇನ್ನೇನು ಹೋಗಿ ಚಿಕ್ಕಮಂಗ್ಳೂರು ತಲುಪ್ತಾರೆ. ಎಷ್ಟು ಒಂದು 6 ಅವರ್ ಜರ್ನಿ ಅನಿಸುತ್ತೆ. ಬನ್ನಿ, ಇನ್ನೇನು ನಮ್ಮ ಕೆಲಸ ಮುಗೀತು. ಪಾರ್ಕಿಂಗ್ ಬಿಟ್ಟಿತ್ತಿಲ್ಲಿ. ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಬೇರೆ ಅನಿವಾರ್ಯ, ಪಾರ್ಕಿಂಗ್ ಬಿಡದಲ್ಲೇ ಬೇರೆ ಆಪ್ಷನ್ ಇಲ್ಲ. ಪಾರ್ಕಿಂಗೇ ಗಾಡಿ ಹಾಕ್ಬೇಕು. ಅಲ್ಲೆಲ್ಲರೂ ನಿಲ್ಲಿಸಿ ಒಳಗಡೆ ಬಂದ್ವಿ ಅಂದರೆ ಮುಗೀತು. ಬಂದು ಪೆನಾಲ್ಟಿ ಹಾಕಿ ಹೋಗ್ಬಿಡ್ತಾರೆ. ಪಾರ್ಕಿಂಗ್ ಬಿಡೋದು ಸೇಫ್ಟಿ, ಬಟ್ ಏನಪ್ಪ ಮಿನಿಮಮ್ ಎಷ್ಟಿದು, ಮಿನಿಮಮ್ 40 ರೂಪಾಯಿ ಅಂತ ಹೇಳ್ದ. ಮಿನಿಮಮ್ 40 ರೂಪಾಯಿ, ಮಿನಿಮಮ್ 40 ರೂಪೀಸು ಇದ್ದೇ ಇರುತ್ತೆ. ಯಾಕಂದರೆ ಒಳಗಡೆ ಸೇಫ್ಟಿಯಾಗಿರುತ್ತೆ ಅಷ್ಟೇ. ಮೆಜೆಸ್ಟಿಕ್ ಅಲ್ವಾ ಇದು, ಟ್ರಾಫಿಕ್ ಏರಿಯಾ. ಇಲ್ಲೆಲ್ಲ ನಾವು ಯೋಚನೆ ಮಾಡ್ಕೊಂಡು ಕೂತ್ರೆ ಎಡವಟ್ಟಾಗ್ಬಿಡುತ್ತೆ. ಹಾಗಾಗಿ ಏನು ಯೋಚನೆ ಮಾಡೋಕ್ಕೆ ಬರಲ್ಲ, ಅನಿವಾರ್ಯ ಕಟ್ಟಲೇಬೇಕು. ಓಕೆ,
ಸೀಟ್ ಬೆಲ್ಟ್ ಅಂತೂ ಕಂಪಲ್ಸರಿ ಹಾಕೊಂಡು ಓಡಿಸಿ. ಯಾಕಂದರೆ ಈಗೆಲ್ಲ ಸಿ ಸಿ ಕ್ಯಾಮ್ರಾಗಳು, ಟ್ರಾಫಿಕ್ದು ಸಿ ಸಿ ಕ್ಯಾಮ್ರಾ ಹೆಂಗಾಗಿದ್ದಾವೆ ಅಂದರೆ ಪೂರ್ತಿ ಸೆನ್ಸಿಟಿವ್ ಆಗಿದ್ದಾವೆ. ಲಾಂಗಿಂದನೂ ಟ್ರ್ಯಾಕ್ ಮಾಡುತ್ತೆ ಸೀಟ್ ಬೆಲ್ಟ್ ಹಾಕಿದೆಯೋ ಇಲ್ಲೋ ಅಂತೇಳಿ. ಹಂಗಾಗಿ ಪೊಲೀಸ್ನವ್ರು ಇಲ್ಲ ಅಂತೇಳಿ ನೀವು ಸೀಟ್ ಬೆಲ್ಟ್ ಹಾಕ್ದಲ್ಲ ಹಂಗೆ ಹೋದ್ರಿ ಅಂದರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ನೋಟಿಸ್ ಮನೆಗೆ ಬಂದುಬಿಡತ್ತೆ. ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕೊಳ್ಳೋದು ಒಳ್ಳೆಯದು. ಪೊಲೀಸ್ನವ್ರು ಇರಲಿ ಬಿಡಲಿ, ಕ್ಯಾಮ್ರಾಗಳು ಈಗೆಲ್ಲ ಅವೇ ಪೊಲೀಸ್ನವ್ರ ಥರ ಇರುತ್ತೆ. ಅಲ್ಲಿ ಕೂತ್ಕೊಂಡು ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬರದ್ದು ಫೋಟೋ ಸ್ಕ್ಯಾನ್ ಮಾಡ್ತಾ ಇರ್ತಾರೆ. ತುಂಬ ಅಪ್ಡೇಟೆಡ್ ಆಗಿಬಿಟ್ಟಿದೆ ಟ್ರಾಫಿಕ್ ಪೊಲೀಸು. ಹಂಗಾಗಿ ಆದಷ್ಟು ರೂಲ್ಸ್ನ ಫಾಲೋ ಮಾಡಿ. ಏನು ಮಾಡೋಕ್ಕೆ ಬರಲ್ಲ, ರೂಲ್ಸ್ನ ಫಾಲೋ ಮಾಡಲೇಬೇಕು ಪ್ರತಿಯೊಬ್ಬರು. ಅವರನ್ನೆಲ್ಲ ಬಸ್ ಹತ್ತಿದ್ದಾಯಿತು, ಎಲ್ಲ ಊರಿಗೆ ಹೋದರು. ಈ ವಿಡಿಯೋ ಏನಾರ ಇಷ್ಟ ಆದರೆ ನಿಮಗೆ ಹರೀಶ್ ಶೆಟ್ಟಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ. ನೆಕ್ಸ್ಟು ಸಿಗೋಣ. ಓಕೆ, ಬಾಯ್.